ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಆರ್ ಸಿ ಬಿ ನೆನ್ನೆ ಮ್ಯಾಚ್ DC ವಿರುದ್ಧ ಗೆದ್ಮೇಲೆ ರೆಕಾರ್ಡ್ ಎಲ್ಲ ಆಚೆ ಬರ್ತಾ ಇದೆ. ಎಲ್ಲರಿಗೂ ಟಾಪ್ 5 ಅಪ್ಡೇಟ್ಗೆ ಸ್ವಾಗತ ಗೈಸ್. ಏನ್ ಮ್ಯಾಚ್ ನೆನ್ನೆ ಅಂತ ಸಖತ್ ಹೀಟೆಡ್ ಮೂಮೆಂಟ್ ಇತ್ತು. KL ರಾಹುಲ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ್ಬಿಟ್ಟು ಇದು ನಂದು ಗ್ರೌಂಡ್ ಅಂತ ಹೇಳಿದ್ಮೇಲೆ ವಿರಾಟ್ ಕೊಹ್ಲಿ ಸುಮ್ಮನೆ ಇರ್ತಾರ? ಅದು ಅವ್ರದ್ದು ಗ್ರೌಂಡು, ಡೆಲ್ಲಿ ಅವ್ರು ಹುಟ್ಟು ಬೆಳೆದ ಗ್ರೌಂಡ್, ಅದು ಅಲ್ಲಿ ಆಡಿದ್ದವರು. ಸೊ ವಿರಾಟ್ ಕೊಹ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ರು. ಆಫ್ಟರ್ ದ ಮ್ಯಾಚ್ KL ರಾಹುಲ್ ಹತ್ರ ಹೋಗ್ಬಿಟ್ಟು ನೋಡು ಮಗ ಇದು ನಂದು ಗ್ರೌಂಡ್ ಅಂತ ತೋರಿಸಿದ್ರು. ಆಮೇಲೆ KL ರಾಹುಲ್ ಅವರು ಮಗ ನಿನ್ನೆ ನೋಡಲ್ಲಿ ಸ್ಟ್ಯಾಂಡ್ಸ್ ಕೂಡ ಕಾಣ್ತದೆ ಅಂತ ಕೂಡ ಹೇಳಿದ್ರು. ಮತ್ತು ಮ್ಯಾಚ್ ಮಧ್ಯದಲ್ಲಿ ಸ್ವಲ್ಪ ಕಿರಿ ಕೂಡ ಆಗ್ತು. ಅದು ಯಾವ ಥರ ಜಗಳನೋ ಇಲ್ಲ ಇಬ್ಬರು ಏನು ಮಾತುಕತೆ ಮಾಡಿದ್ರು ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಮತ್ತು KL ಅವರು ಇಬ್ಬರು ಕೂಡ ಸ್ವಲ್ಪ ಮಾತುಕತೆ ಆಗ್ತು. ಅದು ಇನ್ನೂ ಆಡಿಯೋ ಲೀಕ್ ಆಗಿಲ್ಲ. ಲೀಕ್ ಆದಮೇಲೆ ಗೊತ್ತಾಗುತ್ತೆ ಏನು ಮಾತಾಡಿದ್ದಾರೆ ಅಂತ. ಮತ್ತು ಎರಡನೇ ಅಪ್ಡೇಟ್, RCB ಆಡಿರೋ ಎಲ್ಲ ಅವೇ ಗೇಮ್ ಕೂಡ ಸ್ವೀಪ್ ಮಾಡಿದ್ದಾರೆ. 6 ಕೂಡ ಗೆದ್ದಿದ್ದಾರೆ. ಮತ್ತು ಹೋಮ್ ಗ್ರೌಂಡಲ್ಲಿ 3 ಮ್ಯಾಚ್ ಸೋತು ಒಂದೇ ಒಂದು ಮ್ಯಾಚ್ ಗೆದ್ದರು. ಬಟ್ RCB ಇವಾಗ ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಗೆ. ಇನ್ನೊಂದು ಗೆದ್ರೆ ಪಕ್ಕ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ದಾರೆ. RCB ಪಕ್ಕ ಈ ಸೀಸನ್ನು ಕ್ವಾಲಿಫೈ ಆಗೇ ಆಗ್ತಾರೆ, ಪ್ಲೇ ಆಫ್ಗೆಲ್ಲ ಹೋಗ್ತಾರೆ. ನೋಡೋದ ಏನಾಗುತ್ತೆ ಅಂತ. ಬಟ್ ಆಡಿರೋ ಅವೇ ಗೇಮ್ ಎಲ್ಲನೂ ಕೂಡ ಗೆದ್ದಿದ್ದಾರೆ. ಕೋಲ್ಕತ್ತಾ, ಚೆನ್ನೈ, ಮುಂಬೈ, ಜೈಪುರ್, ಚಂಡೀಗಢ, ಡೆಲ್ಲಿ ಸ್ವೀಪ್ ಅಂತಲೇ ಹೇಳ್ಬೋದು. ಮತ್ತು ಮೂರನೆಯ ಅಪ್ಡೇಟ್, SRH ಟೀಮ್ ಅವರು RCBನ ಇವಾಗ ಇನ್ಸ್ಪಿರೇಷನ್ ತಗೋತಾ ಇದ್ದಾರೆ. ಲಾಸ್ಟ್ ಯಾವ ಥರ RCB ಕಂಬ್ಯಾಕ್ ಮಾಡಿದ್ರು 7ಕ್ಕೆ 7 ಗೆದ್ಬಿಟ್ಟು, ಅದೇ ಥರ ನಿತೀಶ್ ಕುಮಾರ್ ರೆಡ್ಡಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಾವ್ಯಾಕೆ RCB ಥರ 7ಕ್ಕೆ 7 ಗೆಲ್ಬಾರ್ದು, ಅವ್ರು ಗೆದ್ದಿದ್ದಾರೆ ನಾವೇ ಗೆಲ್ಬಾರ್ದು ಅಂತ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅವರು ಈ ಒಂದು ಸೀಸನ್ನು ಗೆಲ್ಲಿಸ್ತಾರೆ ಇಲ್ವೋ ಅಂತ. ಬಟ್ 100% ಎಫರ್ಟ್ ಹಾಕ್ತೀವಿ, ನೋಡೋದ ರಿಸಲ್ಟ್ ಏನಾಗುತ್ತೆ ಅಂತ ಹೇಳ್ಕೊಂಡಿದ್ರೆ. ಬಟ್ ಚೆನ್ನೈ ಕೂಡ RCBನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರು. ನಾವು ಈ ಥರ ಕಂಬ್ಯಾಕ್ ಮಾಡ್ತೇವೆ ಬರ್ತಾ. ಬಟ್ ಚೆನ್ನೈಗೆಲ್ಲ ಆಗಲಿ. ನೋಡೋದ SRH ಏನು ಮಾಡ್ತಾರೆ ಗೊತ್ತಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಹೇಳ್ಕೊಂಡಿದ್ದಾರೆ ಈ ಒಂದು ರೀತಿ. ಮತ್ತು 4ನೇ ಅಪ್ಡೇಟ್, ಕೃಣಾಲ್ ಪಾಂಡ್ಯ ಬಗ್ಗೆ. ಏನು ಮ್ಯಾಚ್ ಇನ್ನಿಂಗ್ಸ್ ಇರೋದು, ವಿನ್ನಿಂಗ್ ಮ್ಯಾಚ್ ಇನ್ನಿಂಗ್ಸ್ ಆ್ಯಕ್ಚುಲಿ ಕೃಣಾಲ್ ಪಾಂಡ್ಯ ಮಾಡಿದ್ದು RCB ಮಾಡಿದ್ದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಅಪರ್ ದಿ ಆರ್ಡರ್ನ ಕಳಿಸಿದೆ, ಒಳ್ಳೆ ಕೆಲಸ. ಮತ್ತು ನೆನ್ನೆ ಮ್ಯಾಚಿನ ಒಂದು ರೆಕಾರ್ಡ್ ಕೂಡ ಮಾಡಿದ್ರು. 2016ರಲ್ಲಿ ಕೃಣಾಲ್ ಪಾಂಡ್ಯ ಮುಂಬೈ ಪರ DC ವಿರುದ್ಧ 86 ಹೊಡೆದಿರ್ತಾರೆ. ಅದಾದಮೇಲೆ 9 ವರ್ಷ ಆದಮೇಲೆ 50 ಹೊಡೆದಿರೋದು ಕೃಣಾಲ್ ಪಾಂಡ್ಯ. 73 ನೆನ್ನೆ ಹೊಡೆದಿದ್ದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ್ದು ಕೃಣಾಲ್ ಪಾಂಡ್ಯ ಕಡೆಯಿಂದ. ಸೊ ಇದು ರೆಕಾರ್ಡ್ ಅಂತ ಹೇಳ್ಬೋದು ಕೃಣಾಲ್ ಪಾಂಡ್ಯ ಅವ್ರ ಕಡೆಯಿಂದ. ಸೊ ಏನೇನೋ ರೆಕಾರ್ಡ್ ಆಗ್ತಾ ಇದೆ. RCBಲಿ ಬಂದು ಹುಡುಗರೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಗುಡ್ ಆರ್ ಬ್ಯಾಡ್, ಬಟ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಮತ್ತು 5ನೇ ಅಪ್ಡೇಟ್, ವಿಜಯ್ ಮಲ್ಯ ಕಡೆಯಿಂದ RCBಗೆ ವಿಶಸ್ ಕಳಿಸಿದ್ದಾರೆ. ಡೆಲ್ಲಿ ವಿರುದ್ಧ ಒಳ್ಳೆ ರಿವೆಂಜ್ ತಗೊಂಡಿದ್ರ. ಮತ್ತು ಪರ್ಪಲ್ ಕ್ಯಾಪ್, ಆರೆಂಜ್ ಕ್ಯಾಪ್ ಎಲ್ಲನೂ ಕೂಡ ಇಟ್ಕೊಂಡಿದ್ದೀರ. ಈ ಸಲ RCB ನೋಡ್ತಾರೆ ಏನೋ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ನಮ್ಮ ವಿಜಯ್ ಮಲ್ಯ ಅವರು. ಅವರಿದ್ದಾಗ ಏನೂ ಮಾಡೋಕ್ಕಾಗಲಿಲ್ಲ, ಬಟ್ ಅವರು ಹೋದ್ಮೇಲೆ ಏನೇನೋ RCB ಕಡೆಯಿಂದ ಆಗ್ತಾ ಇದೆ. ಬಟ್ ಈ ವರ್ಷ RCB ಅಂತೂ 6 ಗೇರಲ್ಲಿ ಹೋಗ್ತಾ ಇದ್ದಾರೆ ಗುರು. ಈ ಒಂದು ಗೇರ್ ಕಿತ್ಕೊಂಡು ಹೋಗ್ಬೇಕು, 7, 8 ಎಲ್ಲ ಹಾಕಬೇಕು. ನೋಡೋದ ಏನು ಮಾಡ್ತಾರೆ ಅಂತ. ಬಟ್ ನೆನ್ನೆ ಮ್ಯಾಚ್ ಅಂತೂ ಬೆಂಕಿ ಮ್ಯಾಚು, ಬೆಂಕಿ ರಿಪ್ಲೇ ಡೆಲ್ಲಿ ಅವ್ರಿಗೆ RCB ಕಡೆಯಿಂದ. ಸೊ ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಾಯಿಗೆ ಬಂದಿತ್ತು. ಅದೆಲ್ಲನೂ ಕೂಡ ವಿರಾಟ್ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಸೇರಿಕೊಂಡು ಮ್ಯಾಚ್ ಮಾಡಿ ಒಳಗೆ ನುಂಗಿಸ್ಬಿಟ್ರು. ಇಲ್ಲ ಅಂತ ಹೇಳಿದ್ರೆ ಅವೇ ಗೇಮ್ಗೆ ಬ್ರೇಕ್ ಬಿದ್ದಿರೋದು ವಿನ್ನಿಂಗ್ ಸ್ಟ್ರೀಕ್ಗೆ. ಸೊ ನಾವು ಗೆದ್ವಿ ಗುರು. ಬಟ್ ಇನ್ನೊಂದು ಗೆದ್ಬಿಟ್ರೆ ಪ್ಲೇ ಆಫ್ ಹೋಗ್ಬಿಡ್ತು, ಆರಾಮಾಗಿರ್ಬೋದು. ಬೇರೆ ವರ್ಷಗಳ ಥರ ನಾವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಅವ್ರು ಗೆಲ್ಲಬೇಕು, ಇವ್ರು ಸೋಲ್ಬೇಕು, ಅವೆಲ್ಲ ಸೀನೇ ಇಲ್ಲ. ರನ್ ರೇಟ್ ಎಲ್ಲ ಸೀನೇ ಇಲ್ಲ. ಇನ್ನೊಂದು ಗೆದ್ರೆ ಯಾವನ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು, ಯಾವನಾದ್ರೂ ಗೆಲ್ಲಿ ಯಾವನಾದ್ರೂ ಸೋಲ್ಲಿ, ನಾವಂತೂ ರೋಷವಾಗಿ ಹೋಗ್ತಾ ಇರ್ತೀವಿ ಪ್ಲೇ ಆಫ್ಗೆ. ಬಟ್ ಈ ಒಂದು ಸೀಸನ್ನು KKR, LSG, SRH, ಚೆನ್ನೈ ಮನೆ ಅಂತಲೇ ಹೇಳ್ಬೋದು. ಬಟ್ SRHಗೇನೋ ಚಾನ್ಸ್ ಇರ್ಬೋದು. ಬಟ್ ಅವರೆಲ್ಲ ಗೇಮು ಗೆಲ್ಲಬೇಕು. ಅವ್ರು ಆಡ್ತಾರ ಚೆಂದಕ್ಕೆ. ಈ ಒಂದು ಸೀಸನ್ನು ಥ್ಯಾಂಕ್ ಯು ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಗೊತ್ತಿಲ್ಲ ಯಾರು ಯಾವಾಗ ಕಂಬ್ಯಾಕ್ ಮಾಡ್ತಾರೆ ಅಂತ. RCB ಕಂಬ್ಯಾಕ್ ಮಾಡ್ದಂಗೆ ಅವರು ಕಂಬ್ಯಾಕ್ ಮಾಡ್ಬೋದು. ನಿತೀಶ್ ಕುಮಾರ್ ರೆಡ್ಡಿ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ನೋಡೋದ ಏನಾಗುತ್ತೆ ಅಂತ. ಮತ್ತು ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತು 6ನೇ ಅಪ್ಡೇಟ್ ಇಂಪಾರ್ಟೆಂಟ್, ಇದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಕಾಮೆಂಟ್ ಮಾಡಿಲ್ಲ, ನೀವು ಕೂಡ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಗಾಯ್ಸ್, ಹೋಗಿ ಜಾಯ್ನ್ ಆಗಿ. ನಿಮಗೆ ಲೈವ್ ಅಪ್ಡೇಟ್ಸ್ ಕೂಡ ಅಲ್ಲಿ ಸಿಗ್ತಾ ಆಗಿರುತ್ತೆ. ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.